ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ. ಸ್ತೆಫನನನ್ನು ಉಪಯೋಗಿಸುವಂಥದ್ದು ಪವಿತ್ರಾತ್ಮನಂತ ಅವರಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ಪವಿತ್ರಾತ್ಮನ ಕಾರ್ಯಕ್ಕೆ ಯಾವಾಗಲೂ ಅಡ್ಡಿ ಆಗ್ತಾ ಇದ್ರು, ಅಡ್ಡಿಯಾಗಿ ನಿಲ್ತಾ ಇದ್ರು. ಸ್ತೆಫನನನ್ನು ಹಿಡಿದು ಹಿಂಸಿಸ್ತಾ ಇದ್ದಾರೆ. ಸ್ತೆಫನ ಯಾವುದೇ ತಪ್ಪು ಮಾಡಲಿಲ್ಲ. ಹಲ್ಲೆಲೂಯ. ಅನೇಕ ಸಮಯಗಳಲ್ಲಿ ಕೆಲವೊಬ್ಬರು ಆತ್ಮೀಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗದೆ ಏನ್ ಮಾಡ್ತಾರೆ, ಪವಿತ್ರಾತ್ಮನಿಗೆ ವಿರುದ್ಧವಾಗಿ ತಿರುಗಿ ಬೀಳುವಂಥದ್ದನ್ನು ಕಾಣ್ತೇವೆ. ಇದು ದೊಡ್ಡ ಪಾಪವಾಗಿದೆ. ಪವಿತ್ರಾತ್ಮ ಮೂವ್ ಆಗ್ಲಿಕ್ಕೆ ಬಿಡಲ್ಲ, ನಮ್ಮ ಜೀವಿತದಲ್ಲಿ ಮೂವ್ ಮಾಡಲಿಕ್ಕೆ ಬಿಡಲ್ಲ, ಪವಿತ್ರಾತ್ಮನನ್ನು ಚಲಿಸ್ಲಿಕ್ಕೆ ಬಿಡಲ್ಲ, ಕುಟುಂಬದಲ್ಲಿ ಚಲಿಸ್ಲಿಕ್ಕೆ ಬಿಡಲ್ಲ, ಸಭೆಯಲ್ಲಿ ಮೂವ್ ಆಗ್ಲಿಕ್ಕೆ ಬಿಡಲ್ಲ. ಯಾವಾಗಲೂ ಪವಿತ್ರಾತ್ಮನ ಕಾರ್ಯಕ್ಕೆ ವಿರುದ್ಧವಾಗಿ ಮಾತಾಡೋದು, ವಿರುದ್ಧವಾಗಿ ನಿಲ್ಲುವಂಥದ್ದು, ಅನ್ಯ ಭಾಷೆಗೆ ವಿರುದ್ಧವಾಗಿ ಮಾತಾಡೋದು, ಅನ್ಯ ಭಾಷೆಗೆ ವಿರುದ್ಧವಾಗಿ ನಿಲ್ಲುವುದು, ಆರಾಧನೆ ವಿರುದ್ಧ ಮಾತಾಡುವುದು, ಇದು ಪವಿತ್ರಾತ್ಮನನ್ನು ಎದುರಿಸುವಂತ ಕಾರ್ಯವಾಗಿದೆ. ಪವಿತ್ರಾತ್ಮನ ಕಾರ್ಯ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಅದರ ಅರ್ಥ ಏನು? ಪವಿತ್ರಾತ್ಮನನ್ನು ಎದುರಿಸುವಂಥದ್ದಾಗಿದೆ. ಹಲ್ಲೆಲೂಯ. ನಾವು ಪವಿತ್ರಾತ್ಮನಿಗೆ ತಡೆಯಾಗಿ ಯಾವತ್ತೂ ಕೂಡ ಚಲಿಸಲಿಕ್ಕೆ ಪವಿತ್ರಾತ್ಮನು ನಮ್ಮ ಮೂಲಕ ಅಥವಾ ನಮ್ಮ ಕುಟುಂಬದ ಮೂಲಕ ಅಥವಾ ನಮ್ಮ ಸಭೆ ಮೂಲಕ ಚಲಿಸುವುದಕ್ಕೆ ತಡೆಯಾಗಿ ಅಡ್ಡಿಯಾಗಿ ಯಾವತ್ತೂ ನಿಲ್ಲಬಾರದು.